ನಮಸ್ತೆ. CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS ಸ್ಕೀಮ್ 18 ಮ್ಯಾಟ್ 31 ಅಂದರೆ 18 ಬ್ಯಾಚ್ದು ಮ್ಯಾಥಮೆಟಿಕ್ಸ್ ಥರ್ಡ್ ಸೆಮಿಸ್ಟರ್ ಫಸ್ಟ್ ಸಬ್ಜೆಕ್ಟ್ 31. ಥರ್ಡ್ ಸೆಮಿಸ್ಟರ್ BE ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2023 Jan 2024. Transform calculus, Fourier series and numerical techniques. Time 3 hours. Maximum marks 100. Note: answer any 5 full questions, choosing one full question from each model. ಅಂದರೆ ಇದು CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ದು ಸ್ಕೀಮ್. 18 ಮ್ಯಾಟ್ 31 ಅಂದರೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ 100 ಇದೆಯಲ್ಲ, 100 ಮಾರ್ಕ್ಸ್ನ 60 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ 40 ಮಾರ್ಕ್ಸ್ ಇರುತ್ತಲ್ಲ, ಅದಕ್ಕೆ ಎಕ್ಸ್ಟರ್ನಲ್ ಮಾರ್ಕ್ಸನ್ನು ಆ್ಯಡಪ್ ಮಾಡ್ತಾರೆ. SEE ಎಕ್ಸಾಮ್, ಸೆಮಿಸ್ಟರ್ ಎಂಡ್ ಎಕ್ಸಾಮು. CIE ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ದು, ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅದು 40 ಮಾರ್ಕ್ಸಿಗಿರುತ್ತೆ. ಸೊ SEE ಅಂತ ಹೇಳಿದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ದು, ಅದು 100 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನು 60 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಆ 60 + 40 ಎರಡನ್ನು ಆ್ಯಡ್ ಮಾಡ್ತಾರೆ. ಎಷ್ಟು ಬಂದಿದೆ ಅಷ್ಟು ಮಾರ್ಕ್ಸು. ಅದು ಥರ್ಡ್ ಸೆಮಿಸ್ಟರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2023 ಆರ್ Jan 2024 ಅಂದರೆ 2023 ಡಿಸೆಂಬರಲ್ಲಿ ಸ್ಟಾರ್ಟ್ ಆಗ್ತದೆ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎರಡು ಕೂಡ. ಈಗ ಸ್ಟಾರ್ಟ್ ಆದರೆ ಜಾನ್ವರಿ 2024ಗೆ ಕಂಪ್ಲೀಟ್ ಆಗುತ್ತೆ. ಇದು ಥರ್ಡ್ ಸೆಮಿಸ್ಟ್ರದಲ್ಲ, ಹಾಗಾಗಿ ಆಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಡಿಸೆಂಬರಿಂದ ಜಾನ್ವರಿ ತನಕ ನಡೆಯುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಥರ್ಡ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು. ಅದರದ್ದು ಟೈಟಲ್ ಬಂದು ಟ್ರಾನ್ಸ್ಫಾರ್ಮ್ ಕ್ಯಾಲ್ಕುಲಸ್, ಫೋರಿಯರ್ ಸೀರೀಸ್ ಆ್ಯಂಡ್ ನ್ಯೂಮರಿಕಲ್ ಟೆಕ್ನಿಕ್ಸ್. ಟೈಮ್ 3 hours. ನೋಟ್: ಆನ್ಸರ್ ಎನಿ 5 ಫುಲ್ ಕ್ವಶನ್ಸ್. ಅಂದರೆ ಟೋಟಲಿ 5 ಮಾಡಲ್ಸ್ ಇದೆ. 5 ಮಾಡಲ್ಸಲ್ಲಿ ಸೊ 2 ಕ್ವಶನ್ಸ್ ಬರುತ್ತೆ. ಫಸ್ಟ್ ಕ್ವಶನ್ ಆರ್ ಸೆಕೆಂಡ್ ಕ್ವಶನ್ ಅಂತ. ಫಸ್ಟ್ ಕ್ವಶನಲ್ಲಿ ಅಗೇನ್ 3 or 4 ಸಬ್ ಡಿವಿಷನ್ ಕ್ವಶನ್ಸ್ ಇರುತ್ತೆ, ಸಬ್ ಕ್ವಶನ್ಸ್ಗಳು. ಗೊತ್ತಾಯ್ತಲ್ಲ. ಈಗ ಫಸ್ಟ್ ಮಾಡಲ್ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ನು ಆರ್ ಸೆಕೆಂಡ್ ಕ್ವಶನು, ಇಲ್ಲ ಫಸ್ಟ್ ಫುಲ್ ಮಾಡಬೇಕು, ಇಲ್ಲ ಸೆಕೆಂಡ್ ಫುಲ್ ಮಾಡಬೇಕು. ಫಸ್ಟ್ ಫುಲ್ ಅಂತ ಹೇಳಿದ್ರೆ ಫಸ್ಟು ಬರೀ ಒಂದೇ ಒಂದು ಕ್ವಶನ್ ಇರಲ್ಲ, ಅದಕ್ಕೆ ಸಬ್ ಕ್ವಶನ್ಸ್ಗಳು ಇರುತ್ತೆ. ABC ಅಥವಾ ABCD ಅಥವಾ AB ಹೀಗಿರುತ್ತೆ, ಆಯ್ತಲ್ಲ. ನೆಕ್ಸ್ಟ್ ಆರ್ ಸೆಕೆಂಡ್ ಕ್ವಶನಲ್ಲಿ ಸೇಮ್ ಅದೇ ಥರನೇ ABCD ಆರ್ ABC ಆರ್ AB ಆ ಥರ ಇರುತ್ತೆ. ಸೊ ಅದರದ್ದು ಫುಲ್ ಒಂದು ಕ್ವಶನ್ ಸೆಟ್ ಫುಲ್ ಮಾಡಬೇಕು. ಈಗ ಒಂದು ಮಾಡೆಲ್ ತೊಗೊಂಡ್ಬಿಟ್ಟು ಫಸ್ಟ್ ಕ್ವಶನಲ್ಲಿ AB ಅಟೆಂಡ್ ಮಾಡೋದು, ಸೆಕೆಂಡ್ ಕ್ವಶನಲ್ಲಿ ಬೇರೆ ಇನ್ಯಾವುದೋ 2 ಕ್ವಶನ್ ಅಟೆಂಡ್ ಮಾಡಿದ್ರೆ ಆ ಥರ ಫುಲ್ ಮಾರ್ಕ್ಸ್ ಸಿಗಲ್ಲ. ಗೊತ್ತಾಯ್ತಲ್ಲ. ಒಂದು ಕ್ವಶನ್ ತೊಗೊಂಡ್ರೆ ಫುಲ್ ಕಂಪ್ಲೀಟ್ ಇರಬೇಕದು. ಓಕೆ, ಆ ಥರ 5 ಮಾಡಲ್ನಲ್ಲೂ ಒಂದೊಂದು ಕ್ವಶನನ್ನು ಅಟೆಂಡ್ ಮಾಡಬೇಕು. ಸೊ ಅಲ್ಲಿಗೆ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲಿ 5 ಕ್ವಶನ್ಸ್ ಅಲ್ಲ. ಈಗ ಒಂದು ಮಾಡಲ್ನಲ್ಲಿ ಇಲ್ಲ ಒಂದು ಕ್ವಶನ್ ಅಟೆಂಡ್ ಮಾಡಬೇಕು, ಅದರ್ವೈಸ್ ಇನ್ನೊಂದು ಚಾಯ್ಸ್ ಇರುತ್ತೆ. ಆ ಕ್ವಶನ್ಸ್ ಯಾವುದು ಈಸಿ ಆಗುತ್ತೆ ಅದನ್ನು ಅಟೆಂಡ್ ಮಾಡಬೇಕು. ಈಗ ಮಾಡಲ್ ಫಸ್ಟ್ ಮಾಡಲ್ ಇದೆಯಲ್ಲ, ಅಲ್ಲಿ ನೋಡೋಣ. ಈಗ ಸೊ ಫಸ್ಟ್ ಕ್ವಶನಲ್ಲಿ ABC ಅಂತ ಇದೆ, ಅದರಲ್ಲಿ ಫಸ್ಟ್ ಎದು ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್, ಅದರಲ್ಲೂ ಕೂಡ ಮತ್ತೆ 2 ಕ್ವಶನ್ ಆಯಿತು. ಫಸ್ಟ್ ಕ್ವಶನು e⁻⁻t sin 3t, ಸೆಕೆಂಡ್ ಕ್ವಶನು cos AT - cos BT ಡಿವೈಡೆಡ್ ಬೈ t. ಸೊ ಈ ಕ್ವಶನ್ ಆನ್ಸರ್ ಮಾಡಿದರೆ 7 ಮಾರ್ಕ್ಸ್. ಈ ಕ್ವಶನ್ನಿಗೆ ದಿಸ್ ಕ್ವಶನ್ ಕ್ಯಾರಿ 7 ಮಾರ್ಕ್ಸ್. ಓಕೆ,
ಸೊ ಮಾಡೆಲ್ 1ನಲ್ಲಿ ಸೊ ಫಸ್ಟ್ ಕ್ವಶನಲ್ಲಿ ಎ ಅದ್ರಲ್ಲಿ ಫಸ್ಟ್ ಒನ್. ಸೊ ಅದೇನು ಹೇಳ್ತಾ ಇದೆ, ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್, ಲ್ಯಾಪ್ಲಾಸ್ ಅಂತ ಹೇಳಿದ್ರೆ ಎಲ್ ಅಂತ ತಗೋಬೇಕು, ಗೊತ್ತಾಯ್ತಲ್ಲ. ಸೊ ಇ ಪವರ್ ಆಫ್ ಮೈನಸ್ ಟಿ ಸೈನ್ 3t ಈಸ್ ಹೌ ಮಚ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಆ್ಯಕ್ಚುಲಿ ದಿಸ್ ಒನ್ ಇ ಪವರ್ ಆಫ್ ಮೈನಸ್ ಟಿ ಸೈನ್ 3tನ ನಾವು ಎಫ್ ಆಫ್ ಟಿ ಅಂತ ಕಾಲ್ ಮಾಡ್ತೇವೆ. ಸೊ ಎಫ್ ಆಫ್ ಟಿ ಈಕ್ವಲ್ ಟು, ಎಫ್ ಅಂತ ಹೇಳಿದ್ರೆ ಫಂಕ್ಷನ್ ಆಫ್ ಟಿ, ಟಿ ಇಸ್ ದಿ ವೇರಿಯೇಬಲ್. ಎಫ್ ಆಫ್ ಟಿ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಟಿ ಸೈನ್ 3t. ಓಕೆ, ಸೊ ಅಪ್ಲೈ ದಿ ಲ್ಯಾಪ್ಲಾಸ್ ಆನ್ ಬೋತ್ ದಿ ಸೈಡ್. ಈಗ ಲ್ಯಾಪ್ಲಾಸನ್ನು ಅಪ್ಲೈ ಮಾಡಿದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಮೈನಸ್ ಟಿ ಸೈನ್ 3t ಅಂತ ಬರುತ್ತೆ. ಓಕೆ, ಇದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, ಸೊ ಯೂಸ್ ದಿ ಸ್ಟ್ಯಾಂಡರ್ಡ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾಸ್ ಇದಕ್ಕೆ ಯೂಸ್ ಮಾಡಬೇಕು. ಮತ್ತು ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿ, ಇದಕ್ಕೆ ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಸ್ಟ್ಯಾಂಡರ್ಡ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಇದೆಯಲ್ಲ, ಸೊ ಸೈನ್ 3tಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಅಪ್ಲೈ ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಫಾರ್ ದಿಸ್, ಇದಕ್ಕೆ ಗೊತ್ತಾಯ್ತಲ್ಲ. ಆಮೇಲೆ ಏನು ಮಾಡಬೇಕು, ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿನ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಮಗೆ ಗೊತ್ತಿದೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 80 ಅಂತ ಹೇಳಿದ್ರೆ, ಸೊ ದಟ್ ಈಸ್ ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 80 ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಸಿಮಿಲರ್ಲಿ ಇವಾಗ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಜಿ ಆಫ್ ಟಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಜಿ ಆಫ್ ಎಸ್ ಅಂತ ಬರುತ್ತೆ, ಆಯಿತಾ. ಇದಕ್ಕೆ ನಾವೇನು ಮಾಡಬೇಕು, ಇವಾಗ ಫಸ್ಟ್ ಶಿಫ್ಟಿಂಗ್ ಥಿಯರಮ್ನ ಅಪ್ಲೈ ಮಾಡೋಣ. ಸ್ಟೇಟ್ಸ್ ದಟ್, ಸೊ ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮದು ಯೂಸಿಂಗ್ ಫಾರ್ಮುಲಾ ಆಯ್ತಲ್ಲ. ಸೊ ಈಗ ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿ, ಸೊ ಅದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಎ ಟಿ ಜಿ ಆಫ್ ಟಿ ಅಂತ ಇತ್ತು ಅಂತ ಹೇಳಿದ್ರೆ, ಇವಾಗ ಏನು ಮಾಡಬೇಕು, ಇಲ್ಲಿ ಜಿ ಆಫ್ ಟಿ ಅಂದರೆ ಕ್ಯಾಪಿಟಲ್ ಜಿ ಆಫ್ ಎಸ್ ಅಂತ ಬರೀತೇವೆ. ಆ ಕ್ಯಾಪಿಟಲ್ ಜಿ ಆಫ್ ಎಸ್ ಹೇಗಿದೆ ಹಾಗೆ ಬರೀಬೇಕು. ಈ ಎಕ್ಸ್ಪೋನೆನ್ಷಿಯಲ್ ಇದೆಯಲ್ಲ, ಈ ಎಕ್ಸ್ಪೋನೆನ್ಷಿಯಲ್ದು ಪವರ್ ಏನಿದೆ, ಎ ಟಿ ಇದೆ, ಅಲ್ಲಿಗೆ ಟಿದು ಕೋಯಿಫಿಷಿಯಂಟ್ ಏನು, ಎ, ಅದಕ್ಕೆ ಮೈನಸ್ ಎ ಅಂತ ಬರೀಬೇಕು. ಓಕೆ, ಟಿ ಕೋಯಿಫಿಷಿಯಂಟ್ ಈಸ್ ಮೈನಸ್ ಎ ಅಂತ. ಓಕೆ, ಸೊ ಈಗ ಏನು ಮಾಡಬೇಕಾಗತ್ತೆ, ಫಸ್ಟು ಅಲ್ಲಿಗೆ ಇದಿಷ್ಟು ಗೊತ್ತಾದರೆ ಸಾಕು, ಬೇಸಿಕ್. ಫಸ್ಟ್ ಏನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3t ಅಂತ ಹೇಳಿದ್ರೇನು, ಟೇಕ್ ದಿಸ್ ಫಾರ್ಮುಲಾ, ಎ ಅಂತ ಹೇಳಿದ್ರೆ 3 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಇಲ್ಲೇನಿದೆ ಎ ಅಂತ ಹೇಳಿದ್ರೆ 3 ಸ್ಕ್ವೇರ್. ಸೊ ಇದಕ್ಕೆ ಶಿಫ್ಟಿಂಗ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕಲ್ಲ. ಶಿಫ್ಟಿಂಗ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಎಸ್ ಈಕ್ವಲ್ ಟು ಎಸ್ ಪ್ಲೇಸಲ್ಲಿ, ಸೊ ಟಿದು ಕೋಯಿಫಿಷಿಯಂಟ್ ಏನಿದೆ, -1 ಇದೆ. ಓಕೆ, -1 ಇದೆ ಅಂತ ಹೇಳಿದ್ರೆ ಎಸ್ ಈಕ್ವಲ್ ಟು ಎಸ್ ಪ್ಲೇಸಲ್ಲಿ ಏನು ಮಾಡಬೇಕಾಗುತ್ತೆ, ಇದು ಎಸ್ ಮೈನಸ್ ಎ ಅಂತ ಹಾಕಿದ್ವಲ್ಲ, ಸೊ ಈಕ್ವಲ್ ಟು ಇದೇ ಥರನೇ, ಅಂದರೆ ಎ ಪ್ಲೇಸಲ್ಲಿ ಏನು ಮಾಡಬೇಕು, -1 ಎ ತಾನೆ, ಟಿ ಪ್ಲೇಸಲ್ಲಿ ಎ ಅಂದರೆ ಟಿದು ಕೋಯಿಫಿಷಿಯಂಟ್ ಈಸ್ ಎ, ಟಿ ಕೋಯಿಫಿಷಿಯಂಟ್ ಎ ಇದೆಯಲ್ಲ ಅದನ್ನು ಇಲ್ಲಿ ಬರ್ತೀವಿ. ಸಿಮಿಲರ್ಲಿ ಇಲ್ಲಿ ಟಿ ಕೋಯಿಫಿಷಿಯಂಟ್ ಈಸ್ -1 ಇದೆ, ಅವಾಗೇನು ಮಾಡಬೇಕಾಗತ್ತೆ, ಸೊ ಎಸ್ ಪ್ಲೇಸ್ನಲ್ಲಿ ಅಂದರೆ ಎಸ್ ಈಕ್ವಲ್ ಟು ಅಲ್ಲ, ಇನ್ಸ್ಟೆಡ್ ಆಫ್ ಎಸ್ ಪ್ಲೇಸ್ನಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಸೊ ಎಸ್ ಮೈನಸ್ ಆಫ್ -1, ಆಲ್ರೆಡಿ ಇಲ್ಲಿ ಮೈನಸ್ ಇದೆ, ಮೈನಸ್ ಎ ವ್ಯಾಲ್ಯೂ ಏನು, -1, ಸೊ -1. ಸೊ ಇವಾಗ ಏನಾಗುತ್ತೆ, ಇಲ್ಲಿ 3 ಹಾಗೆ ಬರೀರೆ ಡಿವೈಡೆಡ್ ಬೈ ಎಸ್ ಪ್ಲೇಸಲ್ಲಿ ಏನು ಮಾಡಬೇಕಿದ್ದು, ಸೊ ಎಸ್ ಮೈನಸ್ಸು ಪ್ಲಸ್ 1 ಟು ದ ಪವರ್ ಏನಿದೆ ಸ್ಕ್ವೇರ್ ಇದೆ, ಪ್ಲಸ್ ಇಲ್ಲಿ 3 ಸ್ಕ್ವೇರ್ ಇಸ್ 9. ಸೊ ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನು, ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್
ಪ್ಲಸ್ 2s ಪ್ಲಸ್ ಮತ್ತು ಇದು 9 ಇದೆಯಲ್ಲ ಆ್ಯಸ್ ಇಟ್ ಈಸ್. ಸೊ ದಟ್ ಈಸ್ ಎಸ್ ಸ್ಕ್ವೇರ್ ಪ್ಲಸ್ 2s, 1 ಸ್ಕ್ವೇರ್ ಇಸ್ 1, 9 ಪ್ಲಸ್ 1 ಇಸ್ 10. ಸೊ ಇಲ್ಲಿಗೆ ಬರಿಬೇಕು ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 10 is the answer. So this is for Laplace transform of e power of minus t sin 3t answer. Okay. See here. So model 1, first question A. Find the Laplace transform of first one e power of minus t sin 3t ಅಂತ ಇದೆ. Okay. Answer for this question. To find the Laplace transform of the function in the selected region ಯಾವುದು ಇವಾಗ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು this one. So f of t equal to e power of minus t sin 3t. f means function, t is the variable. So f of t ಅದಾಯ್ತಲ್ಲ ಫಂಕ್ಷನ್ ಆಫ್ ಟಿ ಅಂತ. We use the standard transform formulas and the first shifting property. ಇದಕ್ಕೆ ಸೈನ್ 3t ಇದೆಯಲ್ಲ ಅದಕ್ಕೆ ಸ್ಟ್ಯಾಂಡರ್ಡ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾಸ್ ಯೂಸ್ ಮಾಡಬೇಕು. ಮತ್ತು ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿನ ಇ ಪವರ್ ಆಫ್ ಮೈನಸ್ ಟಿಗೆ ಅಪ್ಲೈ ಮಾಡಬೇಕು, ಯೂಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಸೊ ಸ್ಟ್ಯಾಂಡರ್ಡ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಸೈನ್ 3tಗೆ, ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿನ ಎಕ್ಸ್ಪೋನೆನ್ಷಿಯಲಲ್ಲಿ ಏನಿದೆ ಇ ಪವರ್ ಆಫ್ ಮೈನಸ್ ಟಿ ಅದಕ್ಕೆ ಫಸ್ಟ್ ಶಿಫ್ಟಿಂಗ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ನೆಕ್ಸ್ಟ್ ಫೈಂಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಎಲ್ ಟಿ ಅಂತ ಹೇಳಿದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ದಿ ಬೇಸಿಕ್ ಸೈನ್ ಫಂಕ್ಷನ್ ಇದು. ಅದಾಯ್ತಲ್ಲ. ದಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎ ಟಿ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎ ಟಿ ಈಸ್ ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈಗ ಇಲ್ಲಿ ಆ್ಯಕ್ಚುಲಿ ಏನು ಕೊಟ್ಟಿದ್ದಾರೆ ಇನ್ ದಿ ಪ್ರಾಬ್ಲಮ್ ಸೈನ್ 3t ಇಟ್ಸ್ ಗಿವನ್. ಸೊ ಫಾರ್ ಸೈನ್ 3t ವಿ ಹ್ಯಾವ್ ಎ ಈಕ್ವಲ್ ಟು 3. ಸೊ ಸೈನ್ 3t ಅಂತ ಇದೆ, ಅಲ್ಲಿಗೆ ಕಂಪೇರ್ ಮಾಡಿದರೆ ಎ ಈಸ್ 3. ಸೊ ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3t ಈಕ್ವಲ್ ಟು ಇನ್ಸ್ಟೆಡ್ ಆಫ್ ಎ ರೈಟ್ ಡೌನ್ 3 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ 3 ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 9. ನೆಕ್ಸ್ಟ್ ಅಪ್ಲೈ ದಿ ಫಸ್ಟ್ ಶಿಫ್ಟಿಂಗ್ ಥಿಯರಮ್ ಯಾವುದಕ್ಕೆ ಇ ಪವರ್ ಆಫ್ ಮೈನಸ್ ಟಿಗೆ, ಫಸ್ಟ್ ಶಿಫ್ಟಿಂಗ್ ಥಿಯರಮ್ನ. ದಿ ಫಸ್ಟ್ ಶಿಫ್ಟಿಂಗ್ ಥಿಯರಮ್ ಸ್ಟೇಟ್ಸ್ ದಟ್ ಇಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಜಿ ಆಫ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಆಫ್ ಎಸ್, ಅಂದರೆ ಇದು ಟೈಮ್ ವೇರಿಯೇಬಲ್, ಟೈಮ್ ವೇರಿಯಿಂಗ್ ಅಂತ. ಇದು ಎಸ್ ಈಸ್ ಎಸ್ ಡೊಮೈನ್. S domain, this is for time domain. Time domain, this is for S domain. ಅಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟೈಮ್ ಡೊಮೈನ್ಗೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿದ್ರೆ ನಮಗೆ ಎಸ್ ಡೊಮೈನ್ ಸಿಗುತ್ತೆ. ಅದಾಯ್ತಲ್ಲ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಎ ಟಿ ಜಿ ಆಫ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಆ್ಯಸ್ ಇಟ್ ಈಸ್. ಎಸ್ ಇದೆಯಲ್ಲ, ಎಸ್ ಹಾಗೆ ಬರೆಯೋಣ. ಟಿ ಕೋಎಫಿಷಿಯಂಟ್ ಈಸ್ ಎ, ಸೊ ದಟ್ ಈಸ್ ಮೈನಸ್ ಎ. In our problem, the exponential term is e power of minus t ಅಂತ ಇದೆ. So a equal to minus 1 ಅಲ್ಲಿಗೆ. This means we need to replace every s in our previous result with s minus of minus 1, which is s plus 1. So Laplace transform of e power of minus t sin 3t equal to 3 divided by s plus 1 whole square plus 9. ಸಿಂಪ್ಲಿಫೈ ದಿ ಎಕ್ಸ್ಪ್ರೆಷನ್, ಇದನ್ನು ಸಿಂಪ್ಲಿಫೈ ಮಾಡಬೇಕು ಇನ್ ದ ಡಿನಾಮಿನೇಟರ್ದು. ಎಕ್ಸ್ಪ್ಯಾಂಡ್ ದಿ ಡಿನಾಮಿನೇಟರ್ ಟು ಗೆಟ್ ದಿ ಫೈನಲ್ ಫಾರ್ಮ್. ಸೊ ದಟ್ ಈಸ್ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 9. ಸೊ ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 1 ಪ್ಲಸ್ 9 ಈಕ್ವಲ್ ಟು ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 9 ಪ್ಲಸ್ 1 is 10. So Laplace transform of e power of minus t sin 3t that is equal to 3 divided by s plus 1 whole square plus 9 is s square plus 2s plus 10 is the answer. Okay. Next question number 1 ಏನೇ ಬಟ್ ಸೆಕೆಂಡ್ ಸಬ್ಡಿವಿಷನ್ ಕ್ವಶನ್. ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ ಡಿವೈಡೆಡ್ ಬೈ ಟಿ ಅಂತ ಇದೆ. ಇದಕ್ಕೂ ಅಷ್ಟೇ ಫಸ್ಟ್ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಆಮೇಲೆ ಇದಕ್ಕೆ
ಶಿಫ್ಟಿಂಗ್ ಪ್ರಾಪರ್ಟಿದನ್ನು ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ 1A ಇದೆ, ಸೆಕೆಂಡ್ ಕ್ವಶನ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ cos AT minus cos BT divided by T. ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಕಾಸಿಗೆ ಅಪ್ಲೈ ಮಾಡಬೇಕು, ಕೊಸೈನ್ ಫಂಕ್ಷನಿಗೆ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕೊಸೈನ್ ಫಂಕ್ಷನ್ ಸ್ಟ್ಯಾಂಡರ್ಡ್ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡಿದರೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಆಫ್, ಇಲ್ಲಿ ಎ ಬಿ ಇದೆಲ್ಲ ನಾನು ಕೆ ಅಂತ ತೊಗೋತೀನಿ ಜನರಲ್ ಫಾರ್ಮುಲಾ. ಓಕೆ, ಸೊ ದಾಟ್ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಟೀದು ಕೋಯಿಫಿಷಿಯಂಟ್ ಏನಿದೆ ಕೆ ಇದೆಯಲ್ಲ, ಕೆ ಸ್ಕ್ವೇರ್, ಇಷ್ಟೇ. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ, ಈಗ ಡಿವಿಷನ್ ಇದಕ್ಕೆ ಟಿ ಪ್ರಾಪರ್ಟಿನ ಅಪ್ಲೈ ಮಾಡಬೇಕು. ಶಿಫ್ಟಿಂಗ್ ಪ್ರಾಪರ್ಟಿ ಇದೆಯಲ್ಲ, ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇದಿಷ್ಟಕ್ಕೂ ನಾನು ಎಫ್ ಆಫ್ ಟಿ ಅಂತ ತೊಗೋತೀನಿ. ಓಕೆ, ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಎಸ್ ಟು ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ. ಅಂದರೆ ಇಂಟಗ್ರೇಷನಲ್ಲಿ ದೆರ್ ಆರ್ ಟೂ ಟೈಪ್ಸ್ ಆಫ್ ಇಂಟಗ್ರೇಷನ್ ಇದೆ. ಒಂದು ಇಂಡೆಫಿನೈಟ್ ಇಂಟೆಗ್ರಲ್ ಆ್ಯಂಡ್ ಅನದರ್ ಒನ್ ಈಸ್ ಡೆಫಿನೈಟ್ ಇಂಟೆಗ್ರಲ್. ಇಂಡೆಫಿನೈಟ್ ಇಂಟೆಗ್ರಲ್ ಅಂತ ಹೇಳಿದ್ರೆ ಲಿಮಿಟ್ಸ್ ಅಪ್ಲೈ ಅಂದರೆ ಲಿಮಿಟ್ಸ್ ಇರೋದಿಲ್ಲ, ಪ್ಲಸ್ ಕಾನ್ಸ್ಟೆಂಟ್, ಫೈನಲ್ ಆನ್ಸರ್ ಬರೆದು ಪ್ಲಸ್ ಕಾನ್ಸ್ಟೆಂಟ್. ಬಟ್ ಡೆಫಿನೈಟ್ ಇಂಟೆಗ್ರಲಲ್ಲಿ ಲಿಮಿಟ್ಸ್ ಆರ್ ಪ್ರೆಸೆಂಟ್. ಓಕೆ, ಈಗ ನಾವು ಅಪ್ಲೈ ಮಾಡ್ತಾ ಇರೋದು ಡೆಫಿನೈಟ್ ಇಂಟೆಗ್ರಲ್. ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಕ್ಯಾಪಿಟಲ್ ಎಫ್ ಆಫ್ ಯು ಡಿ ಯು. ಡಿ ಯು ಅಂತ ಹೇಳಿದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ಯು ಅಂತ ಹೇಳ್ತೀವಲ್ಲ, ಹಾಗೆ ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಯು ಡಿ ಯು ಆರ್ ವಿತ್ ರೆಸ್ಪೆಕ್ಟ್ ಟು ಯು. ಇಂಟಗ್ರೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಯು ಅಂತ. ಓಕೆ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಈಕ್ವಲ್ ಟು, ಇವಾಗ ನಾವೇನು ಮಾಡೋಣ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಅಂತ ಇದೆ. ಓಕೆ, ಇವಾಗ ಇಲ್ಲಿ ಎ ಟಿ ಇರೋದು ಎ ಟಿ ಮೈನಸ್ ಬಿ ಟಿ ಅಂತ ಇದೆ. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಇಲ್ಲಿ ಎಫ್ ಆಫ್ ಎಸ್ ಈಕ್ವಲ್ ಟು ಲ್ಯಾಪ್ಲಾಸ್, ಅಂದರೆ ಎಫ್ ಆಫ್ ಎಸ್ ಅಂತ ಹೇಳಿದ್ರೆ ನನಗೆ ಗೊತ್ತಾ, ಎಫ್ ಆಫ್ ಎಸ್ ಅಂತ ಹೇಳಿದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ. ಓಕೆ, ಈಕ್ವಲ್ ಟು, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ ಹೇಳಿದ್ರೆ ಕಾಸ್ ಎ ಟಿ ಮೈನಸ್ ಕಾಸ್ ಬಿ ಟಿ. ಸೊ ಕಾಸ್ ಆಫ್ ಎ ಟಿ ಮೈನಸ್ ಕಾಸ್ ಬಿ ಟಿ. ಓಕೆ, ಸೊ ಇವಾಗ ಮತ್ತೆ ಏನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಇದಕ್ಕೆ ಅಪ್ಲೈ ಮಾಡಬೇಕು. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಮೈನಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಬಿ ಟಿ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಅಂತ ಹೇಳಿದ್ರೆ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ minus Laplace transform of cos bt is s divided by s square plus b square. So this is for f of s. Okay, f of s ಅಂತ ಹೇಳಿದ್ರೆ Laplace transform of f of t. ಸೊ ಇವಾಗ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ Laplace transform of f of t, this f of t ಅಂದರೆ cos a t minus cos b t, cos a t minus cos b t divided by ಇಲ್ಲಿ t ಇದೆಯಲ್ಲ t equal to integral of s to infinity as it is s to infinity f of u ಅಂತ ಇದೆ. ಓಕೆ, ಇಲ್ಲಿ ಎಫ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಯು. ಸೊ ಯು ಪ್ಲೇಸಲ್ಲಿ ಅಂದರೆ ಎಸ್ ಪ್ಲೇಸಲ್ಲಿ ಯು ಅಂತ ಹಾಕ್ಕೋಬೇಕಷ್ಟೆ. ಇನ್ಸ್ಟೆಡ್ ಆಫ್ ಎಸ್ ರೈಟ್ ಇಟ್ ಯು ಅಷ್ಟು. ಸೊ ಯು ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಯು ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್
du. ಗೊತ್ತಾಯ್ತಲ್ಲ. ಆ್ಯಕ್ಚುಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಬೈ ಟಿ ಇದು ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಯು ಡಿ ಯು ಅಂತ ಇದೆ. ಬಟ್ ನಮ್ಮದು ಇದು ಎಫ್ ಆಫ್ ಎಸ್. ಯು ಬೇಕಂತ ಹೇಳಿದ್ರೆ ಪುಟ್ ಇನ್ಸ್ಟೆಡ್ ಆಫ್ ಎಸ್ ರೈಟ್ ಡೌನ್ ದಿ ಯು ಅಷ್ಟೇ. ಓಕೆ, ಸೊ ಈಗ ಎವ್ಯಾಲ್ಯೂಯೇಟ್ ಮಾಡಬೇಕು ಡೆಫಿನೆಟ್ ಇಂಟೆಗ್ರಲ್ಸ್ನ. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಏನಂತ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂತ ಇತ್ತು ಅಂತ ಹೇಳಿದ್ರೆ ಅದು 1/2 ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಲಾಗರಿಥಮಿಕ್ ಇಂಟೆಗ್ರೇಷನ್. ಸೊ ಇದು ಸ್ಟ್ಯಾಂಡರ್ಡ್ ಲಾಗರಿಥಮಿಕ್ ಅಂದರೆ ನ್ಯಾಚುರಲ್ ಲಾಗರಿಥಮಿಕ್, ಎಲ್ ಎನ್ ಅಂತ ಹೇಳಿದ್ರೆ ನ್ಯಾಚುರಲ್ ಲಾಗರಿಥಮಿಕ್ ಇಂಟೆಗ್ರೇಷನ್ ದಿಸ್ ಒನ್. ಓಕೆ, ಸೊ ಇವಾಗ ಏನು ಮಾಡಬೇಕು, ಈಕ್ವಲ್ ಟು ಇದು ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ಸೊ 1/2 ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಇಲ್ಲೂ ಅಷ್ಟೇ ಸ್ಪ್ಲಿಟ್ ಮಾಡಿ ನಾವು ಇಂಟಗ್ರೇಷನ್ ಅಪ್ಲೈ ಮಾಡಿದ್ರೆ 1/2 ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದೆನ್ ಲಿಮಿಟ್ ಏನಿದೆ ಎಸ್ ಟು ಇನ್ಫಿನಿಟಿ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಏನು ಮಾಡಬೇಕು ಇವಾಗ, ಈಕ್ವಲ್ ಟು 1/2 ಟೇಕ್ ಇಟ್ ಔಟ್ ಸೈಡ್. ಸೊ 1/2 ಇದು ನಮಗೆ ಗೊತ್ತಿದೆ ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಬಿ ಅಂತ. ಓಕೆ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಲಿಮಿಟ್ ಈಸ್ ಎಸ್ ಟು ಇನ್ಫಿನಿಟಿ. ಓಕೆ, ಸೊ ಈಗ ಈ ಲಿಮಿಟ್ಸ್ನ ಅಪ್ಲೈ ಮಾಡೋಣ ಇಲ್ಲಿಗೆ. ಸೊ 1/2 ಔಟ್ಸೈಡ್, ಸೊ ಲಿಮಿಟ್ ಯು ಪ್ಲೇಸಿಗೆ ಯು ಟೆನ್ಸ್ ಟು ಇನ್ಫಿನಿಟಿ. ಫಸ್ಟ್ ಒನ್ನಲ್ಲಿ ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದಿಸ್ ಈಸ್ ಅಪ್ಪರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಮೈನಸ್ ಆಫ್ ಲೋಯರ್ ಲಿಮಿಟ್ಟಿಗೆ ಇವಾಗ. ಸೊ ನ್ಯಾಚುರಲ್ ಲಾಗರಿಥಮಿಕ್ ಆಫ್, ಸೊ ಇದು ಯಾವುದಕ್ಕೆ ಲಿಮಿಟ್ ಅಂತ ಹೇಳಿದ್ರೆ ಯುಗೆ, ಗೊತ್ತಾಯ್ತಲ್ಲ. ಯು ಪ್ಲೇಸಲ್ಲಿ ಇವಾಗ ಎಸ್ ಹಾಕೋಬೇಕು. ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಏನಂದರೆ ಇಲ್ಲಿ ಇನ್ಫಿನಿಟಿ ಇದೆಯಲ್ಲ, ಯು ಪ್ಲೇಸಿಗೆ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಇನ್ಫಿನಿಟಿ ಪ್ಲಸ್ ಎ ಸ್ಕ್ವೇರ್ ಅಂದರೆ ಇನ್ಫಿನಿಟಿನೇ. ಸೊ ಇನ್ಫಿನಿಟಿ ಆ್ಯಂಡ್ ಇನ್ಫಿನಿಟಿ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಇನ್ಫಿನಿಟಿನೇ. ಸೊ ಇಲ್ಲಿ ನ್ಯಾಚುರಲ್ ಲಾಗರಿಥಮಿಕ್ ಇದೆಯಲ್ಲ, ನ್ಯಾಚುರಲ್ ಲಾಗರಿಥಮಿಕ್. ಸೊ ದೆನ್ ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಈಸ್ 1. ಲಾಗ್ ಆಫ್ 1 ಈಸ್ 0. ಸೊ ದಟ್ ಈಸ್ ಈಕ್ವಲ್ ಟು 1/2. ದಿಸ್ ಇಸ್ 0 ಆಗುತ್ತೆ ಫಸ್ಟ್ ಟರ್ಮು, ಮೈನಸ್ ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು ಈ ಮೈನಸ್ ಇದೆಯಲ್ಲ, ಸೊ ನಾವಿವಾಗ ಈ ಮೈನಸನ್ನು ಚೇಂಜ್ ಮಾಡಬೇಕು, ಮೈನಸನ್ನು ಪಾಸಿಟಿವ್ ಮಾಡಬೇಕು ಅಂತ ಹೇಳಿದ್ರೆ ಸೊ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಬೇಕಂದ್ರೆ ಇನ್ವರ್ಟ್ ದಿ ಫ್ರ್ಯಾಕ್ಷನ್ ಟು ರಿಮೂವ್ ದಿ ನೆಗೆಟಿವ್ ಸೈನ್. ಈ ನೆಗೆಟಿವ್ ಸೈನನ್ನು ರಿಮೂವ್ ಮಾಡಬೇಕಂದ್ರೆ ಅರ್ಥ ಆಯ್ತಲ್ಲ, ಇದು ಹೇಗೆ ಅಂದರೆ ನೋಡಿ. ಸೊ ಮೈನಸ್ ಆಫ್ ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ ಏನಂತ, ಎಮ್ ಲಾಗ್ ಎ ಅಂತ ಹೇಳಿದ್ರೆ ಲಾಗ್ ಎ ಟು ದ ಪವರ್ ಆಫ್ ಎಮ್ ಅಂತ. ಅಲ್ಲಿ ಇವಾಗ ನಾನು ಏನು ಮಾಡೋಣ ಅಂತ ಹೇಳಿದ್ರೆ, ಸೊ ಇದು 1/2 ಇದೆಯಲ್ಲ, ಇದು -1/2 ಇದೆಯಲ್ಲ, ಇದು ಎಮ್ ಥರ. ಈ ಎಲ್ ಎನ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ, ನ್ಯಾಚುರಲ್ ಲಾಗರಿಥಮಿಕ್
ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಟು ದ ಪವರಲ್ಲಿ ಏನಿದೆ -1/2 ಅಂತ ಇದೆ. ಆಯಿತಾ, ಇದಾಯ್ತಲ್ಲ. ಎಮ್ ಲಾಗ್ ಎ ಅಂತ ಹೇಳಿದ್ರೆ ಲಾಗ್ ಆಫ್ ಎ ಪವರ್ ಆಫ್ ಎಮ್. ಈಗ ಎ ಪವರ್ ಆಫ್ -1 ಅಂತ ಹೇಳಿದ್ರೆ 1/a ತಾನೆ ಅಲ್ಲ, ಈಕ್ವಲ್ ಟು ನ್ಯಾಚುರಲ್ ಲಾಗರಿದಮಿಕ್ ಆಫ್ ಇದು 1/a ಅಂತ ಹೇಳಿದ್ರೆ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದು ರಿವರ್ಸ್ ಆಗುತ್ತೆ. ಈಗ ಎ ಪವರ್ ಆಫ್, ಈಗ ಇನ್ನೂ ಒಂದು ಹೇಳೋದಾದರೆ b/c ಟು ದ ಪವರ್ ಆಫ್ -1 ಅಂತ ಹೇಳಿದ್ರೆ 1/b/c ಅಂತ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು c/b ತಾನೆ. ಹಾಗೆ ಇಲ್ಲಿ ಏನಾಗಿತ್ತು, ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇಲ್ಲಿ ಟು ದ ಪವರಲ್ಲಿ ಏನಿರುತ್ತೆ ಆಫ್. ಸೊ ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ 1/2 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ತಾನೆ. ಸೊ ದಟ್ ಈಸ್ ಈಕ್ವಲ್ ಟು ನ್ಯಾಚುರಲ್ ಲಾಗರಿದಮಿಕ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ divided by s square plus a square. This is for Laplace transform of cos at minus cos bt whole divided by t, the answer. Okay. Next note nodana. Identify the numerator function. Let the numerator function be f of t equal to cos at minus cos bt. Using the standard Laplace transform for its cosine function. So Laplace transform of cos of kt equal to s divided by s square plus k square. Finding the Laplace transform f of s of the numerator. F of s equal to Laplace transform of cos at minus cos bt equal to Laplace transform of cos at minus Laplace transform of cos bt. So Laplace transform of cos at is s divided by s square plus a square minus Laplace transform of cos bt. Take this formula, s divided by s square plus b square. Okay. Next, apply division by t property. The division by t theorem states that if Laplace transform of f of t equal to f of s, this is t domain, time domain, this is s domain, sampling. So then Laplace transform of f of t divided by t equal to integral of s to infinity f of u with respect to u or du. Substituting our function f of u into the integral. So Laplace transform of f of t is cos at minus cos bt divided by t equal to integral of s to infinity f of u. Ide this one s plus ali u divided by u square plus a square minus, instead of s write down here u divided by u square plus b square with respect to u or du. ಎವ್ಯಾಲ್ಯೂಯೇಟ್ ದಿ ಡೆಫಿನೈಟ್ ಇಂಟೆಗ್ರಲ್. ಇದನ್ನು ಡೆಫಿನೈಟ್ ಇಂಟೆಗ್ರಲ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಲಿಮಿಟ್ಸ್ ಪ್ರೆಸೆಂಟ್ ಇರುತ್ತೆ, ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್. ಇಂಡೆಫಿನೈಟ್ ಇಂಟೆಗ್ರಲಲ್ಲಿ ಲಿಮಿಟ್ಸ್ ಇರೋದಿಲ್ಲ. ಲಾಸ್ಟಲ್ಲಿ ಆನ್ಸರ್ ಬರೆದ್ಬಿಟ್ಟು ಪ್ಲಸ್ ಸಿ ಅಂದರೆ ಕಾನ್ಸ್ಟೆಂಟ್ ಅಂತ ಬರಿಬೇಕು. ಸೊ ದಿಸ್ ಈಸ್ ಫಾರ್ ಡೆಫಿನೈಟ್ ಇಂಟೆಗ್ರಲ್. ಇದನ್ನು ಎವ್ಯಾಲ್ಯೂಯೇಟ್ ಮಾಡೋಣ ಇವಾಗ. ಇಂಟೆಗ್ರೇಟ್ ಈಚ್ ಟರ್ಮ್ ಯೂಸಿಂಗ್ ದಿ ಸ್ಟ್ಯಾಂಡರ್ಡ್ ಲಾಗರಿದಮಿಕ್ ಇಂಟೆಗ್ರೇಷನ್ rule. Integral of u divided by u square plus c square du equal to of natural logarithmic or log of u square plus c square. ಅಂದರೆ ಇದು ಸ್ಟ್ಯಾಂಡರ್ಡ್ ಲಾಗರಿದಮಿಕ್ ಫಾರ್ಮುಲಾ, ಇದು ಇಂಟೆಗ್ರೇಷನಲ್ಲಿ ಗೊತ್ತಾಯ್ತಲ್ಲ. ಸೊ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಎಲ್ ಎಚ್ ಎಸ್ ಈಕ್ವಲ್ ಟು ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಸ್ಟ್ಯಾಂಡರ್ಡ್ ಲಾಗರಿದಮಿಕ್ ಇಂಟೆಗ್ರೇಷನ್ ರೂಲ್. ಸೊ 1/2 ನ್ಯಾಚುರಲ್ ಲಾಗರಿದಮಿಕ್ ಆಫ್ ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರೀರಿ, ಮೈನಸ್ 1/2, ಯಾಕಂದರೆ ಇದಕ್ಕೂ ಅಪ್ಲೈ ಮಾಡಬೇಕಲ್ಲ. 1/2 ನ್ಯಾಚುರಲ್ ಲಾಗರಿದಮಿಕ್ ಆಫ್ ಡಿನಾಮಿನೇಟರ್. ಸೊ ಇಂಟೆಗ್ರೇಷನ್ ಲಿಮಿಟ್ ಈಸ್ ಎಸ್ ಟು ಇನ್ಫಿನಿಟಿ, ಅಪ್ಪರ್ ಆ್ಯಂಡ್ ಲೋಯರ್ ಲಿಮಿಟ್. ಕಂಬೈನ್ ದಿ ಲಾಗರಿದಮ್ಸ್ ಯೂಸಿಂಗ್ ಲಾಗರಿದಮಿಕ್ ಪ್ರಾಪರ್ಟೀಸ್. ಸೊ log of a minus log of b. Take 1/2 as common. Okay. Log a minus log b is log of a by b. Limit is s to infinity.
ಅಪ್ಲೈ ದಿ ಇಂಟಗ್ರೇಷನ್ ಲಿಮಿಟ್ಸ್. ಇದಕ್ಕೆ ಇವಾಗ ಇಂಟಗ್ರೇಷನ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಎವ್ಯಾಲ್ಯೂಯೇಟ್ ದಿ ಲಿಮಿಟ್ಸ್ ಫ್ರಮ್ ಎಸ್ ಟು ಇನ್ಫಿನಿಟಿ. ಸೊ ಲಿಮಿಟ್ ಯು ಟೆನ್ಸ್ ಟು ಇನ್ಫಿನಿಟಿ, ಅಂದರೆ ವೆರೆವರ್ ಯು ಇಸ್ ದೇರ್, ಸೊ ಪುಟ್ ಇನ್ಫಿನಿಟಿ. ಸೊ ಫಸ್ಟ್ ಒನ್ ಹಾಫ್ natural logarithmic u square plus a square divided by u square plus b square. Upper limit is over, u infinity is over. Minus of lower limit of as it is a natural logarithmic, instead of u place ಅಲ್ಲಿ write down s. s square plus a square divided by a square plus b square. As u tends to infinity, the term u square plus a square divided by u square plus b square tends to 1. ಅಂದರೆ infinity square means infinity. Infinity plus anything is infinity. Infinity divided by infinity is 1. Okay. And since natural logarithmic of 1 is 0, so ಅಲ್ಲಿಗೆ first term is 0 minus of ln natural logarithmic s square plus a square divided by a square plus b square. ಸೊ ಇನ್ವರ್ಟ್ ದಿ ಫ್ರ್ಯಾಕ್ಷನ್, ಇದನ್ನು ಇನ್ವರ್ಟ್ ಮಾಡಬೇಕು ಟು ರಿಮೂವ್ ದಿ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಬೇಡ ಅಂತ ಹೇಳಿದ್ರೆ ಸೊ ಇದನ್ನು ಇನ್ವರ್ಟ್ ದಿ ಫ್ರ್ಯಾಕ್ಷನ್, ಈ ಫ್ರ್ಯಾಕ್ಷನನ್ನು ಇನ್ವರ್ಟ್ ಮಾಡಬೇಕು. ಓಕೆ, ಅದು ಪ್ರೂಫ್ ಬರೆದಿದ್ದೀನಲ್ಲ ಹಾಗೆ ಈ ಡೈರೆಕ್ಟಾಗಿ ಬರ್ಬೋದು ಇಲ್ಲಿಗೆ. ಈ ನೆಗೆಟಿವ್ ಸೈನ್ ಬೇಡ ಪಾಸಿಟಿವ್ ಬೇಕು ಅಂತ ಹೇಳಿದ್ರೆ ಫ್ರ್ಯಾಕ್ಷನನ್ನು ಇನ್ವರ್ಟ್ ಮಾಡಬೇಕು. ವೈ ಅನ್ನೋದನ್ನು ಬರೆದಿದ್ದೇನೆ ಪ್ರೀವಿಯಸ್. ಓಕೆ, ಈಕ್ವಲ್ ಟು ಆಫ್ ಅಂತ ಹಾಕಿ, ಅಂದರೆ ಇದೇ ಪ್ರಾಬ್ಲಮಲ್ಲೇ ಶೀಟಲ್ಲಿ ಸಾಲ್ವ್ ಮಾಡಿದ್ದೀನಲ್ಲ ಅದು. ಆಫ್ ಇಂಟು ನ್ಯಾಚುರಲ್ ಲಾಗರಿಥಮಿಕ್. ಈಗ ನಮಗೆ ನೆಗೆಟಿವ್ ಸೈನ್ ಬೇಡ ಪಾಸಿಟಿವ್ ಬೇಕು ಅಂದರೆ ಈ ಫ್ರ್ಯಾಕ್ಷನನ್ನು ಇನ್ವರ್ಸ್ ಮಾಡಿರೋದು. ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ನೆಕ್ಸ್ಟ್ ಫೈನಲ್ ಆನ್ಸರ್. The final evaluated Laplace transform is Laplace transform of cos at minus cos bt divided by t equal to 1 by 2 natural logarithmic s square plus b square divided by s square plus a square, or ಈ 1 by 2 ಇದೆಯಲ್ಲ ಈ ಟು ದ ಪವರಲ್ಲಿ ಬಂತು ಅಂತ ಹೇಳಿದ್ರೆ x to the power of 1 by 2 is root x ಅಂತ ಅಷ್ಟೇ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್.